ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನುವಿದ್ಯಾ ಕ್ರಿಯೇಷನ್. ಇವತ್ತು ನಾನು ಒಂದು ಕ್ರೋಶ ಕುಚ್ಚನ್ನ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟು 6 ಎಳೆ ದಾರ ತೊಗೊಂಡಿದ್ದೀನಿ. ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇನ್ನೊಂದು ಲಾಕ್ ಮಾಡ್ತಾ ಇದ್ದೀನಿ. ಎರಡು ಸಲ ಲಾಕ್ ಮಾಡಿದ್ದೀನಿ. ಈಗ 5 ಚೈನ್ ಹಾಕ್ಕೋಬೇಕು. 1 2 3 4 5 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಬಿಟ್ಟು ಲಾಕ್ ಮಾಡಿ. ಇದು ಕುಚ್ಚು ಕಟ್ಟಲಿಕ್ಕೆ. ನೆಕ್ಸ್ಟು 3 ಚೈನ್ ಹಾಕ್ಕೊತಿದ್ದೀನಿ. 3 ಚೈನ್ ಹಾಕ್ಬಿಟ್ಟು ನಾನು ಒಂದು ಲಾಕ್ ಮಾಡ್ತಾಯಿದ್ದೀನಿ ಸ್ಯಾರಿಗೆ, ಮತ್ತು ಇನ್ನೊಂದು ಲಾಕ್ ಪಕ್ಕದಲ್ಲೇ. ಮತ್ತು ಈಗ 5 ಚೈನ್ ಹಾಕ್ಕೋಬೇಕು. 1 2 3 4 5 ಚೈನ್ ಹಾಕ್ಕೊಂಬಿಟ್ಟು ಅದನ್ನು ಅಷ್ಟೇ ಸ್ವಲ್ಪ ಒಳಗಡೆ ಲಾಕ್ ಮಾಡ್ಕೋಬೇಕು. ಇದು ವಿತೌಟ್ ಬೀಡು. ನಿಮ್ಗೆ ಯಾರಿಗೆ ಬೀಡ್ ಇಷ್ಟ ಇಲ್ಲ ಅಂಥವ್ರು ಈ ಡಿಸೈನ್ ಎಲ್ಲ ಕೇಳ್ತಿರ್ತಾರೆ. ಒಬ್ಬೊಬ್ಬರಿಗೆ ಬೀಡ್ ಇಷ್ಟ ಇರಲ್ಲ ಅಲ್ವಾ, ಅಂಥವರೆಲ್ಲ. ಈಗ 5 ಚೈನ್ ಹಾಕಿದ್ದೀನಿ. ಈಗ ನೆಕ್ಸ್ಟು ಮತ್ತೆ 5 ಚೈನ್ ಹಾಕ್ಕೋಬೇಕು. 1 4 5 ಚೈನ್ ಹಾಕ್ಬಿಟ್ಟು ಹಿಂಗೆ ಉಲ್ಟಾ ತಿರುಗಿಸ್ಕೊಂಡು ಸ್ಯಾರಿನ ಅಲ್ಲಿ ನಾವೇನು ಲಾಕ್ ಮಾಡಿದ್ವಿ ಅದರೊಳಗಡೆ ನಾವು 3 ಚೈನ್ ಆಗಿ ಮತ್ತು 5 ಚೈನ್ ಹಾಕ್ಕೋಬೇಕಾದ್ರೆ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಒಳಗಡೆ ಮತ್ತೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 3 ಚೈನ್ ಹಾಕ್ಕೋಬೇಕು. 1 2 3 ಚೈನ್ ಮೇಲೆ ಮತ್ತೆ ಲಾಕ್ ಮಾಡಿ 2 ಸಲ ನಾವು ಲಾಕ್ ಮಾಡಿದ್ವಲ್ಲ ಆ ಲಾಕ್ ಒಳಗಡೆ 3 ಚೈನು ಮತ್ತು ಲಾಕ್ ಮಾಡಿಕೊಂಡು ನಾನು ಈ ಕಡೆ ಸೀದಾ ತಿರುಗಿಸ್ಕೊತಾ ಇದ್ದೀನಿ. ಒಂದು ಸಲ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಒಂದು ಸಲ ದಾರ ತಗೊಂಡು 5 ಚೈನ್ ನಾವೇನು 2 ಸಲ, ಒಂದು ಸಲ ಸೀದಾ ಇಟ್ಕೊಂಡು ಮತ್ತು ಇನ್ನೊಂದು ಸಲ ಉಲ್ಟಾ ಇಟ್ಕೊಂಡು ನಾವೇನು 5 ಚೈನ್ ಮಾಡ್ಕೊಂಡ್ವಿ, ಲಾಕ್ ಮಾಡಿದ್ವಿ, ಆ ಗ್ಯಾಪ್ ಒಳಗಡೆ ನಾನು ಡಬಲ್ ಕ್ರೋಶೆ ಮಾಡ್ಕೊತಿದ್ದೀನಿ. ಒಂದು ಸಲ ದಾರ ತೊಗೊಂಡು 2ರಿಂದ 1 2ರಿಂದ 1 ಡಬಲ್ ಕ್ರೋಶೆ ಆಯಿತು. ಈಗ ನೆಕ್ಸ್ಟು 2 ಸಲ 2 ಚೈನ್ ಹಾಕ್ಕೊಂಡು ಒಂದು ಸಲ ದಾರ ತೊಗೊಂಡು ನಾವೇನು ಡಬಲ್ ಕ್ರೋಶೆ ಮಾಡಿದ್ವಿ ಆ ಗ್ಯಾಪ್ ಒಳಗಡೆ ನಾವು ದಾರ ತೊಗೊಂಡು ಇಟ್ಕೋಬೇಕು. ಮತ್ತು ಇನ್ನೊಂದು ಸಲ ಅದೇ ಥರ ದಾರ ತೊಗೊಂಡು ಇಟ್ಕೋಬೇಕು. ನೆಕ್ಸ್ಟು ಮತ್ತೆ ಅದೇ ಥರ ಈ ಥರ 5 ಟೈಮ್ಸ್ ಮಾಡ್ಕೋಬೇಕು. ನೋಡಿ, ಇದನ್ನು ಇದೇ ಥರ 4 ಸಲ ಆಯಿತು. ಇದು 5ನೇ ಸಲ. ಈಗ ನಾವು ಎಲ್ಲ ದಾರಗಳನ್ನ ಸೇರಿಸಿ ದಾರ ತೊಗೊಂಡು ಒಂದು ಸಲ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ. ಈಗ 3 ಚೈನ್ ಹಾಕ್ಕೋಬೇಕು. 1 2 3 ಈಗ ಉಲ್ಟಾ ತಿರುಗಿಸ್ಕೊಂಡು ನಾವೇನು ಇಲ್ಲಿ ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ ಒಳಗಡೆ ನಾನು ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಈಗ ಮತ್ತೆ ಈ ಕಡೆ ತಿರುಗಿಸ್ಕೊಂಡು ನಾವೇನು 3 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ವಿ ಆ ಗ್ಯಾಪ್ ಒಳಗಡೆ ನಾನು ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 5 ಸಲ ನಾವು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 1 2 3 4 5 ಇದು 5. ಈಗ ನೋಡಿ, ಈ ಥರ ಆಯಿತು. ಈಗ ಮತ್ತೆ ಅದೇ ಥರ ನಾನು ಡಬಲ್ ಕ್ರೋಶೆ ಒಂದು ಸಲ ದಾರ ತೊಗೊಂಡು ಈ 5 ಚೈನ್ ಗ್ಯಾಪ್ ಒಳಗಡೆ ಹಾಕಿ ಡಬಲ್ ಕ್ರೋಶೆ 2ರಿಂದ 1 2ರಿಂದ 1. ಈಗ ಮತ್ತೆ 2 ಚೈನ್ ಹಾಕ್ಕೊಂಡು
ಒಂದು ಸಲ ದಾರ ತೊಗೊಂಡು ಈ ಡಬಲ್ ಕ್ರೋಶೆ ನಾವೇನು ಹಾಕಿದ್ವಿ ಆ ಕಂಬ ಆ ಗ್ಯಾಪ್ ಒಳಗಡೆ ನಾವು ದಾರ ತೊಗೊಂಡು ನಾವು ದಾರನ ಈಗ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಂಗಿಲ್ಲ, ಇದನ್ನು ಹಿಂಗೆ ಇಟ್ಕೋಬೇಕು. ಮತ್ತು ಅದೇ ಥರ 2 ನೋಡಿ 5 ಟೈಮ್ಸ್ ಈ ಥರ ತೊಗೊಂಡು ಈಗ ಎಲ್ಲ ದಾರದೊಳಗಿಂದ ಈ ದಾರನ ಎಳ್ಕೊಂಡು ಒಂದು ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ. ಈಗ ಮತ್ತೆ 3 ಚೈನ್ 1 2 3 3 ಚೈನ್ ಹಾಕ್ಬಿಟ್ಟು ಇಲ್ಲಿ ನಾವು ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ ಒಳಗಡೆ ಒಂದು ಲಾಕ್ ಮಾಡ್ತಾಯಿದ್ದೀನಿ. ಈಗ ಲಾಕ್ ಮಾಡಿ ಸೀದಾ ತಿರುಗಿಸ್ಕೊಂಡು ಇದರೊಳಗಡೆ 5 ಸಲ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 2 3 4 5 5 ಸಲ ಆಗಿದೆ, 5 ಟೈಮ್ಸ್ ಆಯಿತು. ಈಗ ಮತ್ತೆ ಅದೇ ಥರ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶೆ ನೆಕ್ಸ್ಟು 2 ಚೈನು ಮತ್ತು ಒಂದು ಸಲ ದಾರ ತಗೊಂಡು ಹಂಗೆ ಇಟ್ಕೋಬೇಕು. ಮತ್ತು ಅದೇ 2 3 4 5 ಈಗ ದಾರ ಎಳ್ಕೊಂಡು ಒಂದು ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಂಡು ಪಲ್ಟಾಯಿಸ್ಕೊಂಡು ಇಲ್ಲಿ ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ ಒಳಗಡೆ ನಾವು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ 5 ಸಲ ನಾವು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 1 2 3 4 5 ನೋಡಿ ಈ ಥರ. ಈಗ ಎಷ್ಟು ಪೆಟಲ್ ಆಯಿತು? 3 ಪೆಟಲ್ ಆಗಿದೆ. ಈ ಥರ ನೆಕ್ಸ್ಟು ಮತ್ತೆ ಇನ್ನು 2 ಪೆಟಲ್ ಮಾಡಬೇಕು. ಇದು ಒಂದು ಆರ್ಚಿಗೆ 5 ಪೆಟಲ್ ಬರುತ್ತೆ, ಈ ಕಡೆ ಇನ್ನೆರಡು ಬರುತ್ತೆ. ನಾನು 2 ಮಾಡ್ತೀನಿ ನೋಡಿ. ನೋಡಿ ಇಲ್ಲಿ 5 ಪೆಟಲ್ನ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಸಲ ದಾರ ತಗೊಂಡು ಈ ಗ್ಯಾಪ್ ಒಳಗಡೆ ನಾವು 5 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆ 2ರಿಂದ 1 ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ. ಈಗ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಬಿಟ್ಟು ಲಾಕ್ ಮಾಡಬೇಕು. ನೋಡಿ ಡಿಸೈನ್ ಈ ಥರ ಬರುತ್ತೆ. ಈಗ ಮತ್ತೆ 5 ಚೈನ್ ಇದು ಕುಚ್ಚು ಕಟ್ಟಲಿಕ್ಕೆ. ನೋಡಿ 5 ಚೈನ್ ಹಾಕ್ಬಿಟ್ಟು ಮತ್ತೆ 3 ಚೈನ್, ತ್ರೀ ಚೈನ್ ಆಯಿತು. ಈಗ ಲಾಕ್ ಮಾಡಬೇಕು. ಮತ್ತು ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ 5 ಚೈನ್ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಲೂಸಾಗಿ ಲಾಕ್ ಮಾಡಿಕೊಂಡು ಯು ಶೇಪ್ ಬರೋ ಥರ ಆರ್ಚಿಗಲ್ವ ಅದು, ಅದಕ್ಕೆ ಈಗ ಮತ್ತೆ 5 ಚೈನ್
3 4 5 ಚೈನ್ ಹಾಕ್ಕೊಂಡು ಇದು ಉಲ್ಟಾ ತಿರುಗಿಸ್ಕೊಂಡು ನಾವೇನಿಲ್ಲಿ 2 ಸಲ ಲಾಕ್ ಮಾಡಿದ್ವಿ ಆ ಗ್ಯಾಪ್ ಒಳಗಡೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತು 3 ಚೈನ್ ಗ್ಯಾಪ್ ಲಾಕ್ ಒಳಗಡೆ ಮೊದಲು ಮಾಡಿದ್ವಲ್ಲ ಅದೇ ಲಾಕ್ ಒಳಗಡೆ ಈಗ ಮತ್ತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಪಲ್ಟಾಯಿಸ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಒಂದು ಸಲ ದಾರ ತೊಗೊಂಡು 5 ಚೈನ್ ಹಾಕಿದ್ವಲ್ಲ ಆ ಗ್ಯಾಪ್ ಒಳಗಡೆ ನಾವು ಡಬಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಡಬಲ್ ಕ್ರೋಶೆ ಮಾಡಿಕೊಂಡು 2 ಸಲ ಚೈನ್ ಹಾಕ್ಕೊಂಡು ಒಂದು ಸಲ ದಾರ ತೊಗೊಂಡು ಆ ಗ್ಯಾಪ್ ಒಳಗಡೆ ನಾವು ದಾರ ಹಂಗೆ ಇಟ್ಕೋಬೇಕು. ಮತ್ತು ಇದೇ ಥರ 5 ಸಲ ತೊಗೊಂಡು ಇದೇ ಥರ ಇಟ್ಕೋಬೇಕು ದಾರನ. 4 5 ಇದು ಲಾಸ್ಟ್ ನೋಡಿ. ಈಗ ಇದ್ರೊಳಗಡೆಯಿಂದ ನಾವು ದಾರ ತಗೊಂಡು ಒಂದು ಲಾಕ್ ಮಾಡಿ ಆದಮೇಲೆ ಮತ್ತೆ 3 ಚೈನ್ ಹಾಕ್ಬಿಟ್ಟು ನಾವು ಸೀರೆನ ಈ ಕಡೆ ಪಲ್ಟಾಯಿಸ್ಕೊಂಡು ನಾವಿಲ್ಲಿ ಏನು ಗ್ಯಾಪ್ ಇದೆ ಈ ಗ್ಯಾಪ್ ಒಳಗಡೆ ನಾವು ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇದು ಸೀದಾ ತಿರುಗಿಸ್ಕೊಂಡು ಈ 3 ಚೈನ್ ಒಳಗಡೆ ನಾವು 5 ಸಲ ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. 1 2 ನೋಡಿ 5 ಸಲ ನಾನು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಈಗ 1 ಪೆಟಲ್ ಆಯಿತು. ಈಗ ಮತ್ತೆ ಅದೇ ಥರ ಒಂದು ಸಲ ದಾರ ತೊಗೊಂಡು 5 ಚೈನ್ ಗ್ಯಾಪ್ ಒಳಗಡೆ ನಾನು ಡಬಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಒಂದು ಸಲ ದಾರ ತೊಗೊಂಡು ಆ ಗ್ಯಾಪ್ ಒಳಗಡೆ ನಾನು ದಾರ ಹಂಗೆ ಇಟ್ಕೊಂಡು ಈ ಥರ 5 ಸಲ ಹಾಕ್ಕೊಂಡು ನೋಡಿ ಈ ಥರ. ಈಗ ಮತ್ತೆ 3 ಚೈನ್ 3 ಚೈನ್ ಹಾಕ್ಕೊಂಡು ಮತ್ತೆ ಪಲ್ಟಾಯಿಸ್ಕೊಂಡು ಈ ಗ್ಯಾಪ್ ಒಳಗಡೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಉಲ್ಟಾ ತಿರುಗಿಸ್ಕೊಂಡು ಈ 3 ಚೈನ್ ಗ್ಯಾಪ್ ಒಳಗಡೆ 5 ಸಲ ಸಿಂಗಲ್ ಕ್ರೋಶೆ ಮಾಡಬೇಕು. ಐದು ಸಲ ಆಗಿದೆ. ಈಗ 2 ಪೆಟಲ್ ಆಯಿತು. ಇನ್ನು ಮತ್ತೆ 3 ಪೆಟಲ್ ಮಾಡಬೇಕು ಇದೇ ಥರ. ನೋಡಿ ನಾನು ಮಾಡಿಬಿಟ್ಟು ತೋರಿಸ್ತೀನಿ. 5 ಪೆಟಲ್ನ ನಾನು ಮಾಡಿಕೊಂಡೆ. ಈಗ ಒಂದು ಸಲ ದಾರ ತೊಗೊಂಡು ಆ 5 ಚೈನ್ ಗ್ಯಾಪ್ ಒಳಗಡೆ ಡಬಲ್ ಕ್ರೋಶೆ ಮತ್ತು ಇನ್ನೊಂದು ಸಲ ಡಬಲ್ ಕ್ರೋಶೆ ಮಾಡ್ಕೋತಾ ಇದ್ದೀನಿ. ಈಗ ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋತಾ ಇದ್ದೇನೆ. ನೋಡಿ ಈ ಥರ ಡಿಸೈನ್. ಈಗ ಮತ್ತೆ 5 ಚೈನ್ ಇಲ್ಲಿ ಕುಚ್ಚು ಬರುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇದು ಲಾಸ್ಟಿಗೆ ಕುಚ್ಚು ಕಟ್ಟಿ ಆದಮೇಲೆ ನಾನು ಯಾವ ಥರ ಡಿಸೈನ್ ಇದು ಬಂದಿದೆ ಅಂತ ನಾನು ತೋರಿಸ್ತೀನಿ.